ಹಾಯ್ ಹಲೋ, ನಾನು ನಿಮ್ಮ ಎಂ.ವಿನ್ ದ ರೈಡರ್. ತುಂಬ ದಿವಸದಿಂದ ವಿಲಾಗ್ ಸ್ಟಾರ್ಟ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೆ. ಕೊನೆಗೂ ಆ ಟೈಮ್ ಬಂದಿದೆ. ತುಂಬ ದಿವಸದಿಂದ ವಿಲಾಗ್ ಮಾಡಬೇಕು, ತುಂಬ ಪ್ಲೇಸಸ್ಗೆ ಹೋಗ್ತಾ ಇರ್ತೀನಿ. ವಿಲಾಗ್ ಮಾಡಬೇಕು ಅನ್ಬೇಕಾದ್ರೆ ಎಲ್ಲ ಏನಾದರೂ ಒಂದು ಅಡ್ಡ ಬರ್ತಿತ್ತು. ಸೊ ಇವತ್ತಿಂದ ವಿಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಆಗಲೇ ಸಂಡೇ ಟೈಮ್ ಆಗಿಬಿಟ್ಟಿದೆ, ಬೇಗ ತುಂಬ ಲೇಟ್ ಆಗಿದೆ. ಸೊ ಲೆಟ್ಸ್ ಗೋ ಹ್ಯಾವ್ ಒಂದು ರೈಡ್ ಹೋಗೋಣ. ಇವತ್ತು ಲೆಪಾಕ್ಷಿಗೆ ಹೋಗ್ತಾಯಿದ್ದೀವಿ. ಲೆಪಾಕ್ಷಿ ಮತ್ತು ಪೆನುಕೊಂಡ ಎರಡು ಕಡೆ ಹೋಗ್ತಾಯಿದ್ದೀವಿ. ಆಲ್ಮೋಸ್ಟ್ 150 ಕಿಲೋಮೀಟರ್ಸ್ ಏನೋ ಇದೆ. ಸೊ ನನ್ನ ಬಗ್ಗೆ ಹೇಳಬೇಕು ಅಂತಂದರೆ ನಾನು ರೈಡ್ ಮಾಡ್ತಾ ಹೇಳ್ತೀನಿ. ಟೈಮ್ ಆಗಿದೆ, ಅದು ಲೆಟ್ಸ್ ಗೋ. ಸೊ ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಎಂ.ವಿನ್ ದ ರೈಡರ್. ಆಗಲೇ ಹೇಳ್ದಂಗೆ ಇವಾಗ ಆಲ್ರೆಡಿ ಲೆಪಾಕ್ಷಿಗೆ ಹೊರಟಿದ್ದೀವಿ. ಏರ್ಪೋರ್ಟ್ ರೋಡ್ ಇದು. ಏರ್ಪೋರ್ಟ್ ರೋಡಲ್ಲಿ ಹೋಗ್ತಾ ಇದ್ದೀವಿ. ಸೊ ಆಗಲೇ ಹೇಳಿದೆ, ಟೈಮ್ ಇರಲಿಲ್ಲ, ನನ್ನ ಬಗ್ಗೆ ಇನ್ನೂ ಹೇಳಿರಲಿಲ್ಲ. ಇವಾಗ ಹೇಳ್ತೀನಿ, ರೈಡ್ ಮಾಡ್ತಾ ಹೇಳ್ತೀನಿ ಅಂತ. ಸೊ ನನ್ನ ಹೆಸರು ಬಂದು ಮನಸ್ವಿನ್ ಅಂತ. ನಾನು ಮೈಸೂರು ಹುಡುಗ. ಆ್ಯಕ್ಚುಲಿ ನಾನು ಓದಿದ್ದು ಬೆಳೆದಿದ್ದು ಎಲ್ಲ ಮೈಸೂರವನು. ಆದರೆ ಬೆಂಗಳೂರಲ್ಲಿ ಇಲ್ಲಿ ಏನು ಮಾಡ್ತಾ ಏನಪ್ಪ ಅಂತಂದರೆ, ಏನು ಮಾಡ್ತಾಯಿದ್ದಾರೆ ಬೆಂಗಳೂರಲ್ಲಿ ಎಲ್ಲರೂ, ಮೈಸೂರವ್ರು ಎಲ್ಲರೂ ಬೆಂಗಳೂರಲ್ಲಿ ಏನು ಮಾಡ್ತಾಯಿದ್ದಾರೆ ಅಂದರೆ ಕೆಲಸಕ್ಕೆ ಅಂತ ಬಂದಿರ್ತಾರೆ. ಸೊ ನಾನು ಅದೇ ಥರ ಕೆಲಸಕ್ಕೆ ಅಂತ ಮೈಸೂರಿಂದ ಬ್ಯಾಂಗ್ಳೂರಿಗೆ ಶಿಫ್ಟ್ ಆದೆ. ಹಂಗೆ ಇಲ್ಲಿ ಬೆಂಗಳೂರಲ್ಲಿ ಇದ್ದೀನಿ ಇವಾಗ. ತುಂಬ ದಿವಸದಿಂದ ವ್ಲಾಗ್ ಮಾಡಬೇಕು ಅಂದಿದ್ದಾಗಲ್ಲ ಏನಾದರೂ ಒಂದು ಅಡ್ಡ ಬರ್ತಾಯಿತ್ತು. ಲಾಸ್ಟ್ ಟೈಮ್ ಸ್ಟಾರ್ಟ್ ಮಾಡಿದ್ದೆ ರೈಡ್ ಮಾಡಬೇಕಾದ್ರೆ ಒಂದು ಮುಂಬೈ ರೈಡ್ಗೆ ಹೋಗಿದ್ದೆ. ಮುಂಬೈ ರೈಡಲ್ಲಿ ಸ್ಟಾರ್ಟ್ ಮಾಡೋಣ ವಿಲಾಗು ಅಂತ ಅಂದ್ಕೊಂಡೆ. ಬಟ್ ಮಳೆ, ಫುಲ್ ಜೋರು ಮಳೆ ಇದ್ದಿದ್ದರಿಂದ ಜುಲೈ ಸೀಸನಲ್ಲಿ ನಂದು ಇನ್ಸ್ಟಾ 360 ಬಂದು ಕೆಟ್ಟೋಯ್ತು. ಸ್ಟಾರ್ಟಿಂಗಲ್ಲೇ ಕೆಟ್ಟೋಯ್ತು. ಸೊ ಅದರಿಂದ ವಿಲಾಗ್ ಮಾಡೋಕ್ಕಾಗಲಿಲ್ಲ, ಅದು ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ. ಮತ್ತು ನನ್ನ ಫ್ರೆಂಡ್ ಕೈಯಿಂದ US-ಇಂದ ಗೋಪ್ರೋ ತರಿಸ್ದೆ. ಇವಾಗ ಗೋಪ್ರೋಲಿ ಶೂಟ್ ಮಾಡ್ತಾ ಇದ್ದೀನಿ, ವೀಡಿಯೋಸ್ ತೆಗಿತಾ ಇದ್ದೀನಿ. ಸೊ ಇವಾಗಿಂದ ಎಲ್ಲೇ ಹೋದರೂ ವಿಲಾಗ್ಸ್ ಬರುತ್ತೆ. ಇದೇ ಥರ ವಿಲಾಗ್ಸ್ ಮಾಡ್ತಾ ಇರ್ತೀನಿ, ನಿಮ್ಮ ಸಪೋರ್ಟ್ ಇರಲಿ. ಸೊ ಇವತ್ತು ಫಸ್ಟ್ ವಿಲಾಗ್ ಆಗಿರೋದ್ರಿಂದ ನನಗೂ ಗೊತ್ತಿಲ್ಲ ಹೆಂಗೆ ಕ್ಯಾಮ್ರಾ ಮೌಂಟ್ ಮಾಡೀನಿ, ಹೆಂಗೆ ಬರ್ತಿದೆ ಔಟ್ಪುಟ್, ಹೆಂಗೆ ಬರ್ತಿದೆ ಏನೂ ಗೊತ್ತಿಲ್ಲ. ನಾನು ಸ್ವಲ್ಪ ದೂರ ಹೋದ್ಮೇಲೆ ಫೋನಲ್ಲಿ ಚೆಕ್ ಮಾಡ್ತೀನಿ ಹೆಂಗೆ ಬರ್ತಾ ಇದೆ, ಹೆಂಗೆ ಏನು ಅಂತ. ಆದರೂ ಚಳಿ ಇದೆ ಗುರು. ಸ್ವಲ್ಪ ಬಿಸಿಲು ಬಂದಿದೆ ಆಲ್ರೆಡಿ, ಬಟ್ ಬಿಸಿಲಿದ್ರೂ ಚಳಿ ಇದೆ. ಆಹಾ, ಏನು ಸುಖ. ಏರ್ಪೋರ್ಟ್ ಟೋಲ್ ದಾಟಾಯ್ತು ಇವಾಗ. ಸೊ ಗೈಸ್, ತುಂಬ ಹೊಟ್ಟೆ ಹಸಿತಿದೆಯಲ್ಲ. ಹೊಟ್ಟೆ ಹಸ್ತಾ ಇದೆ ಗೈಸ್, ಎಲ್ಲರೂ ನಿಲ್ಲಿಸ್ಬೇಕು ತಿನ್ನಕ್ಕೆ. ಏನಂದ್ರೂ ನಮ್ಮ ಹೈವೇಸಲ್ಲಿ ನಮ್ಮ 2 ವೀಲರ್ಸ್ಗೆ ಫ್ರೀ ಅಲ್ಲ, ಅದೇ ಖುಷಿ. ಆರಾಮಾಗಿ ಹಿಂಗೆ ಹೋಗ್ಬಿಡ್ಬೋದು. ಪಾಪ 4 ವೀಲರ್ಸ್ ಅವರೆಲ್ಲ ಅಲ್ಲಿ ನಿಂತ್ಕೊಂಡು ಟಿಕೆಟ್ ತಗೊಂಡು, ಅಯ್ಯೋ ಕತೆ. ಸೊ ಗೈಸ್, ಇವಾಗ ತುಂಬ ಹೊಟ್ಟೆ ಹಸಿತಾ ಇದೆ ನಮಗೆ. ಆಲ್ರೆಡಿ 9 ಗಂಟೆ ಆಗಿದೆ ಅನಿಸುತ್ತೆ. ದೇವನಹಳ್ಳಿ ಕ್ರಾಸ್ ಮಾಡಿದ್ದೀವಿ. ಹೊಟ್ಟೆ ಹಸಿತಿರೋದ್ರಿಂದ ಅಲ್ಲಿ ಯಾವುದೋ ಶ್ರೀ ಕೃಷ್ಣ ಗಾರ್ಡನ್ ಅಂತ ಹೋಟೆಲ್ ಇದೆ,
ಬನ್ನಿ ಒಂದು ಸ್ವಲ್ಪ ತಿಂದ್ಕೊಂಡು ಹೋಗೋಣ. ಸೊ ಗೈಸ್, ಇವಾಗ ತಿಂದಾಯಿತು, ಹೊಟ್ಟೆ ಫುಲ್ ಆಗಿದೆ. ಇವಾಗ ಫಸ್ಟು ಲೆಪಾಕ್ಷಿಗೆ ಹೋಗ್ತಾ ಇಲ್ಲ ನಾವು, ಇವಾಗ ಫಸ್ಟು ಪೆನುಕೊಂಡಾಗ ಹೋಗ್ತಾ ಇದ್ದೀವಿ. ಪೆನುಕೊಂಡ ಇಲ್ಲಿಂದ 115 ಕಿಲೋಮೀಟರ್ಸ್ ಇದೆ. ಸುಮಾರು ಒಂದು 2 hours ಒಳಗೆ ಹೋಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ರೋಡ್ ಡೀಸೆಂಟ್ ಆಗಿದೆ, ಚೆನ್ನಾಗಿದೆ ರೋಡು, ವೆದರು ಚೆನ್ನಾಗಿದೆ. ಲೆಟ್ಸ್ ಗೋ. ನನ್ನ ಗಾಡಿ ಎಕ್ಸಾಸ್ಟು ಸೌಂಡ್ರಿಂದ ನಿಮ್ಗೆ ಏನಾರು ಕೇಳ್ತಿದ್ಯಾ ಇಲ್ವೋ ಅಂತಾನೂ ಗೊತ್ತಾಗ್ತಿಲ್ಲ ಗೈಸ್. DB ಕಿಲ್ಲರ್ ತೆಗ್ದಿಟ್ಟು ಬಂದಿದ್ದೀನಿ ಮನೇಲಿ. AEW ಎಕ್ಸಾಸ್ಟ್ ಹಾಕ್ಸಿದ್ದೀನಿ, T103 ಅದು ಇರಬೇಕು. ಸೌಂಡ್ ಹೆಂಗೆ ಬರ್ತಾ ಇದೆ ಹೇಳಿ, ಚೆನ್ನಾಗಿದೆ. ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಚೆಕಿಂಗ್ ಮಾಡ್ತಾಯಿದ್ರು ಗೈಸ್, ನಾನು ನೋಡೇ ಇಲ್ಲ. ಅಲ್ಲಿ ರೆಡಾರ್ ಇಟ್ಟಿದ್ದಾರೆ, ಒಬ್ಬ ಪೊಲೀಸ್ ನಿಂತ್ಕೊಂಡು ಮಾಡ್ತಾ ಇದ್ದಾರೆ, ನಂಗೆ ಗೊತ್ತೇ ಆಗಲಿಲ್ಲ. ನೋಡಿ, ಇವರೆಲ್ಲ ವಾಪಸ್ ಹೋಗ್ತಾ ಹೆಲ್ಮೆಟ್ ಇಲ್ಲ ಅಂತ. ಚೆಕಿಂಗ್ ಇರ್ಬೇಕು ಮುಂದೆ, ನೋಡೋಣ ಬನ್ನಿ. ಹೌದು ಗೈಸ್, ಚೆಕಿಂಗ್ ಮಾಡ್ತಾ ಇದ್ದಾರೆ. ನಾವು ಸೈಲೆಂಟಾಗಿ ಈ ಕಡೆ ಸೈಡಿಂದ ಹೋಗೋಣ, ಯಾಕಂದರೆ ನಾವು ಎಕ್ಸಾಸ್ಟ್ ನೋಡಿದ್ರೆ ಹಿಡಿತಾರೆ. ನೋಡಿದ್ರಾ, ನಮ್ಮ ಎಕ್ಸಾಸ್ಟ್ ಸೌಂಡ್ ಕೇಳಿದ್ದಿದೆ, ಹಿಡಿತಾ ಇದ್ರು. ಇವಾಗ ಹಾಕ್ರಿ, ಫೈನ್ ಹಾಕ್ರಿ, ಫೈನ್ ಹಾಕ್ರಿ, ಬೆಲ್ಟ್ ಹಾಕಿಲ್ಲ ಫೈನ್ ಹಾಕ್ರಿ. ಈಗ ಶಾರ್ಟ್ ಪಿ ಬ್ರೇಕ್ ಕೊಟ್ಟಿದ್ದೀವಿ. ಎಲ್ಲಿ ಕೊಟ್ಟಿದ್ದೀವಿ ಅಂದರೆ ಕರ್ನಾಟಕ ಮತ್ತು ಆಂಧ್ರ ಬಾರ್ಡರಲ್ಲಿ ಕೊಟ್ಟಿದ್ದೀವಿ. ಇಲ್ಲಿಂದ 36 ಕಿಲೋಮೀಟರ್ಸ್ ಇದೆ. ಒಂದು 20-30 ಮಿನಿಟ್ಸಲ್ಲಿ ರೀಚ್ ಆಗ್ಬೋದು ಪೆನುಕೊಂಡ. ಸೊ ಲೆಟ್ಸ್ ಗೋ. ಆಯಿತು, ಬಿಸಿಲಿದೆ, ಬಟ್ ಗಾಡಿ ಓಡಿಸ್ಬೇಕಾದ್ರೆ ಗಾಳಿ ತಣ್ಣಗಿದೆ, ಪರವಾಗಿಲ್ಲ. ಅಂದ್ಕೊಂಡಷ್ಟೇನು ಬಿಸಿಲಿಲ್ಲ. ಇಲ್ಲ ಅಂದರೆ ಸಮ್ಮರ್ ಟೈಮಲ್ಲಿ ಯಪ್ಪ ಆಂಧ್ರಾಗೆ ಬರೋಕ್ಕಾಗುತ್ತಾ, ಹೆವಿ ಸೆಕೆ. ಇಲ್ಲಿ ಲೆಫ್ಟ್ ಅಲ್ವಾ? ಇಲ್ಲಿಂದ ಲೆಫ್ಟ್ ನೋಡಿ, ಪೆನುಕೊಂಡ ಫೋರ್ಟ್ ಇದೆ, ಪೆನುಕೊಂಡ ಫೋರ್ಟ್ ಎಲ್ಲ ಆಗಿದೆ. ಇಲ್ಲಿಂದ ಲೆಫ್ಟ್ ಹೋಗಬೇಕು. ಪೆನುಕೊಂಡ, ಅನಂತಪುರ ಈ ಕಡೆ ರೈಟ್
ಇದೇ ರೂಯಿನ್ ಇದು. ಹೇಳಿ. ಚೆನ್ನಾಗಿತ್ತಲ್ಲ. ಅದಕ್ಕೆ ಅಂತ ಮಾಡಿದ್ದಾರೆ ಅನ್ಸುತ್ತೆ ಅಲ್ವಾ. ಎಷ್ಟು ಜನ ಬಂದಿದ್ದಾರೆ ನೋಡೋ ಸಂಡೆ. ಇದೇನಾ ಲಾಸ್ಟ್ ಇದು ರೂಯಿನ್ ಅದು ಅಥವಾ ದೇವಸ್ಥಾನನ? ನರಸಿಂಹ ಟೆಂಪಲ್ ಅಂತ ಹಾಕಿದ್ರು ಅಲ್ಲಿ. ಹ್ಞೂ, ಅದ್ಯಾವುದೋ ಫೋರ್ಟ್ ಇದೆ ಅಲ್ಲಿ ಮುಂದೆ. ಸೊ ಹೆಲೋ ಗೈಸ್, ಇವಾಗ ಪೆನುಕೊಂಡದಲ್ಲಿದ್ದೀವಿ. ಪೆನುಕೊಂಡ ಮೇಲೆ ಬಂದ್ವಿ. ಮೇಲೆ ಬಂದ ಮೇಲೆ ಈ ಕಡೆ ಫೋರ್ಟು ಇದೆಯೋ ಇಲ್ಲೋ ಗೊತ್ತಿಲ್ಲ, ಬಟ್ ಇಲ್ಲಿ ಯಾವುದೋ ಒಂದು ರೂಯಿನ್ ಇದೆ, ತೋರಿಸ್ತೀನಿ ನೋಡಿ. ಇದೇ ರೂಯಿನ್ಸ್, ಯಾವುದೋ ಒಂದೆರಡು ರೂಯಿನ್ ಯಾವುದೋ ಇದೆ ಅಷ್ಟೇ. ಅದು ಬಿಟ್ಟರೆ ನಿಮಗೆ ಇಲ್ಲಿ ಬರಬೇಕು ಅಂತ ಇದ್ದರೆ ಒಂದೇ ಪರ್ಪಸ್ಸು, ನೀವು ರೈಡ್ ಮಾಡಿಕೊಂಡು ಇಲ್ಲಿ ಕರ್ವ್ಸ್ ಇದೆಯಲ್ಲ ಅದೊಂದು ಎಂಜಾಯ್ ಮಾಡ್ಬೋದು ಅಷ್ಟೇ. ಅದು ಬಿಟ್ಟರೆ ಬೇರೆ ಏನಿಲ್ಲ. ತುಂಬ ಜನ ರೈಡರ್ಸ್ ಅದಕ್ಕೆ ಬಂದಿದ್ದಾರೆ. ಸೊ ಇಲ್ಲಿ ನೀವೇನಾದ್ರು ಬರಬೇಕು ಅಂತಂದರೆ ಕರ್ವ್ಸ್ ಮಾತ್ರ ಇಷ್ಟಪಡೋಂಗೆ ಬನ್ನಿ ಅಷ್ಟೇ, ಬೇರೆ ಏನೂ ಇಲ್ಲ ಇಲ್ಲಿ. ನೋಡಿ ರೈಡರ್ಸ್ ಹೋಗ್ತಾ ಇದ್ದಾರೆ ವೀಕೆಂಡ್ ರೈಡಿಂಗ್ ಮಾಡಿ. ಲೇನ್ ಫಾಲೋ ಮಾಡ್ರ ನೀಟಾಗಿ, ಯಾಕ್ರ
ಇಲ್ಲಿಂದ ಲೆಕ್ಕಾಕಿ 16 ಕಿಲೋಮೀಟರ್ಸ್ ಇದೆ. ಮೇನ್ ರೋಡಿಂದ ತುಮಕೂರಿನಿಂದ ಬರ್ತಾ ಇದ್ರೆ ಮೇನ್ ರೋಡಿಂದ ರೈಟ್ ತಗೋಬೇಕು. ಇಲ್ಲಿಂದ 16 ಕಿಲೋಮೀಟರ್ಸ್ ಇದೆ. ಯಾಕೆ ನಾನಲ್ಲ ಲೇಪಾಕ್ಷಿಗೆ ಬನ್ನಿ. ಲೇಪಾಕ್ಷಿ ಟೆಂಪಲ್ಗೆ ಇದು ಮೇನ್ ಎಂಟ್ರೆನ್ಸ್. ಬನ್ನಿ ಹೋಗೋಣ, ಒಳಗೆ ಹೋಗೋಣ. ಆ ಥರ ಒಂದು ಥೀಮ್ ಪಾರ್ಕ್ ಮಾಡಿದ್ದಾರೆ.
ಕೇರಳದಲ್ಲಿರೋ ಹತ್ರ ಚೆನ್ನಾಗಿದೆ. ಬಟ್ ನಾವು ಅಲ್ಲಿ ಹೋಗ್ತಿಲ್ಲ ಈಗ, ಯಾಕಂದರೆ ಮೆಟ್ಲು ಹತ್ಕೊಂಡು ಹೋಗ್ಬೇಕಂತ ಬಿಸಿಲಿದೆ. ಮೊದಲೇ ಕರ್ಕಲಾಗಿ ಸುಟ್ಟು ಹೋಗ್ತಾ ಇದ್ವಿ, ಹತ್ಕೊಂಡು ಹೋದ್ರೆ ಅಲ್ಲಿ ಮುಗೀತದೆ. ಸೊ ಗೈಸ್, ಇವತ್ತಿನ ಶಾರ್ಟ್ ರೈಡ್ ಆಯಿತು ಲೆಪಾಕ್ಷಿ ಮತ್ತು ಪೆನುಕೊಂಡ. ಇವತ್ತಿನ ಶಾರ್ಟ್ ರೈಡ್ ಹೆಂಗಿತ್ತು ಅಂತ ಹೇಳಿ, ವ್ಲಾಗ್ ಹೆಂಗೆ ಬರ್ತಿದೆ ಅಂತ ಹೇಳಿ, ಆಮೇಲೆ ಇದೇ ಥರ ನಿಮಗೆ ಟ್ರಾವೆಲ್ ಕಂಟೆಂಟ್ ಇಷ್ಟ ಆದರೆ ವಿನ್ ದ ರೈಡರ್ ಯೂಟ್ಯೂಬ್ ಪೇಜ್ ಮತ್ತು ಇನ್ಸ್ಟಾ ಪೇಜ್ನ ಫಾಲೋ ಮಾಡಿ, ವಿಡಿಯೋನ ಶೇರ್ ಮಾಡಿ, ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಬೆಂಗಳೂರು ಎಂಟ್ರಾದ್ವಿ. ಬೆಂಗಳೂರು ಎಂಟ್ರಾ ಇದ್ದಂಗೆ ನೋಡಿ, ಅಪ್ಪ ದೇವ ಏನು ಟ್ರಾಫಿಕ್ ಗುರಿ. ಮನೆಗೆ ಹೋಗಿ ರೀಚ್ ಆಗೋಷ್ಟರಲ್ಲಿ ಮತ್ತೆ ವಾಪಸ್ ನಾವು ಲೇಪಾಗ್ತಿಗೆ ಹೋಗ್ಬೋದು.